ರಾಜ್ಯದ ಭತ್ತ ಮಾರಾಟಕ್ಕೆ ಅನ್ನದಾತರು ಕರ್ನಾಟಕ ತೆಲಂಗಾಣದ ಗಡಿಯಲ್ಲಿರುವ ರಾಯಚೂರು ತಾಲೂಕಿನ ದೇವಸುಗೂರು ಬಳಿ ಜಿಲ್ಲೆಯ ಅನ್ನದಾತರು ಅಂತಾರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ರೈತರಿಗೆ ನಿರ್ಬಂಧ ವಿಧಿಸಿರುವುದು ತೆಗೆಯುವಂತೆ ಒತ್ತಾಯಿಸಿಯೇ ರೈತರ ಹೋರಾಟ ಮಾಡುತ್ತಿದ್ದು, ಈಗಾಗಲೇ ಕೆಲವು ರಾಜ್ಯದ ಭತ್ತದ ಲಾರಿಗಳನ್ನು ಈಗಾಗಲೇ ಸೀಸ್ ಮಾಡಿರುವ ತೆಲಂಗಾಣ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ತಡೆ ಹಿಡಿದಿರುವ ರಾಜ್ಯದ ಭತ್ತದ ಲಾರಿಗಳನ್ನು ತೆಲಂಗಾಣಕ್ಕೆ ಬಿಡಬೇಕೆಂದು ರೈತ ಸಂಘಟನೆಗಳ ಪದಾಧಿಕಾರಿಗಳು ಒತ್ತಾಯ ಮಾಡುತ್ತಿದ್ದಾರೆ. ತೆಲಂಗಾಣದ ಕೃಷ್ಣ ಪೊಲೀಸ್ ಠಾಣೆ ಪೊಲೀಸರಿಂದ ರಾಜ್ಯದ ರೈತರ ಲಾರಿ ತಡೆ ಹಿಡಿಯುತ್ತಿದ್ದಾರೆ. ಇಂದಿನ ಇಷ್ಟು ದಿನ ತೆಲಂಗಾಣ ಆಂಧ್ರ ಪ್ರದೇಶದಿಂದ ರೈತರು ಬಂದು ರಾಯಚೂರಿನಲ್ಲಿ ಭತ್ತ ಹತ್ತಿ ಮಾರಾಟ ಮಾಡುತ್ತಿರುವ ರೈತರು ಈಗ ರಾಜ್ಯದ ರೈತರಿಗೆ ತೆಲಂಗಾಣದಲ್ಲಿ ಭತ್ತ ಮಾರಾಟ ಮಾಡಲು ಅವಕಾಶ ನೀಡುತ್ತಿಲ್ಲ, ನಮಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸುತ್ತಿದ್ದಾರೆ. ತೆಲಂಗಾಣದ ಆಂಧ್ರ ಪ್ರದೇಶದಿಂದ ಹೆಚ್ಚು ರೈತರು ರಾಯಚೂರಿಗೆ ಬಂದಿದ್ದರಿಂದ ಇಳಿಕೆಯಾದ ಹತ್ತಿ ಭತ್ತದ ಬೆಲೆ ಈಗ ತೆಲಂಗಾಣದಲ್ಲಿ ಉತ್ತಮ ಬೆಲೆ ಇರುವುದರಿಂದ ಭತ್ತ ಮಾರಾಟಕ್ಕೆ ಮುಂದಾಗಿರುವಂತಹ ರಾಜ್ಯದ ಅನ್ನದಾತರಿಗೆ ಪೊಲೀಸರು ಅಡ್ಡಗಾಲು ಹಾಕುತ್ತಿದ್ದು, ರೈತರಿಗೆ ನುಂಗಲಾರದ ತುತ್ತಾಗಿದೆ. ರೈತರಿಗೆ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 2,500 ಹಾಗೂ 500 ಪ್ರೋತ್ಸಾಹಧನ ನೀಡುತ್ತಿರುವ ತೆಲಂಗಾಣ ಸರ್ಕಾರ, ಆದರೆ ರಾಯಚೂರಿನಲ್ಲಿ ಕ್ವಿಂಟಾಲ್ಗೆ 2,100 ರೂಪಾಯಿ ಹಿನ್ನೆಲೆಯಲ್ಲಿ ಈಗ ತೆಲಂಗಾಣದಲ್ಲಿ ಮಾರಾಟಕ್ಕೆ ರಾಜ್ಯದ ರೈತರು ಮುಂದಾಗಿದ್ದಾರೆ. ತೆಲಂಗಾಣ ಸರ್ಕಾರಕ್ಕೆ ರಾಜ್ಯದ ಭತ್ತದ ಲಾರಿಗಳನ್ನು ಬಿಡುವಂತೆ ಆಗ್ರಹಿಸಿ ಹೆದ್ದಾರಿ ಬಂದ್ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಲಾರಿ ವಾಹನಗಳು ಇರುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರತಿಭಟನೆಯಲ್ಲಿ ಹಲವಾರು ರೈತರು ಕೂಡ ಪಾಲ್ಗೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡು ರೈತರ ಸಮಸ್ಯೆ ಬಗೆಹರಿಸಬೇಕು. ರೈತ ಸಂಘ ಪದಾಧಿಕಾರಿಗಳು ಈ ರೀತಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಸಮಸ್ಯೆಯನ್ನು ಬಗೆಹರಿಸುವ ಸಂಬಂಧಿಸಿದಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿಭಾಗ ಅಧಿಕಾರಿಯಾದಂತಹ ರಾಜಶ್ರೀ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಳೋಣ ಬನ್ನಿ. ಶಕ್ತಿನಗರದಲ್ಲಿ ನಾನು 3 ಗಾಡಿ ನಿಂತಿರೋದು ನೋಡಿದೆ. ಅದು ಹರಿಹರ APMCಯಿಂದ ನಮ್ಮ APMCದು ಪರ್ಮಿಟೆಲ್ಲ ಹಾಕಿ ಅದು ತೆಲಂಗಾಣಕ್ಕೆ ಹೋಗ್ತಿದೆ. ಅದಕ್ಕೆ ಯಾವುದೇ ನಿರ್ಬಂಧ ಇರಬಾರ್ದು. ಬಿಕಾಸ್ ಎರಡೂ ರಾಜ್ಯದಕ್ಕೆ ಒಂದು ವಹಿವಾಟು ನಡೆಯೋದು ಸುಗಮವಾಗಿ ನಡಿಬೇಕು. ಈ ಥರ ಯಾವುದೇ ನಿರ್ಬಂಧ ಇದರಿಂದ ರೈತರಿಗೂ ತೊಂದರೆ ಆಗುತ್ತೆ, ವ್ಯಾಪಾರಸ್ಥರಿಗೂ ತೊಂದರೆ ಆಗುತ್ತೆ. ಇಲ್ಲಿ ನಿಮಗೆಲ್ಲ ತಿಳಿದಂಗೆ ರಾಯಚೂರಿನಲ್ಲಿ ಎಲ್ಲ ಮಿಲ್ಲಲ್ಲೂ ತೆಲಂಗಾಣ ಭತ್ತ ಬರುತ್ತೆ. ಇಲ್ಲಿಂದ ಒಳ್ಳೆ ಭತ್ತ ಅಲ್ಲಿಗೂ ಹೋಗುತ್ತೆ. ಸೊ ಎರಡು ಕಡೆನೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಯಾವುದೇ ನಿರ್ಬಂಧ ಹಾಕಬಾರ್ದು. ಇವಾಗ ನಾನು ತಕ್ಷಣ ನಾನು ತೆಲಂಗಾಣ ಅಡಿಷ್ನಲ್ ಡೈರೆಕ್ಟರ್ ಹತ್ರ ಮಾತಾಡಿದೆ. ಅವ್ರು ಏನೂ ಮಾಡಿಲ್ಲ ಅಂದಿದ್ದಾರೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸಲ್ಲಿಂದ ಏನೋ ಆದೇಶ ಇರಬೇಕು ಅಂದಿದ್ದಾರೆ. ಸೊ ನಾನು ನಮ್ಮ ಡೈರೆಕ್ಟ್ರೇಟ್ ಗಮನಕ್ಕೆ ತಂದಿದ್ದೀನಿ. ಇದ್ರ ಬಗ್ಗೆ ಇಮಿಡಿಯೇಟಾಗಿ ತುರ್ತಾಗಿ ಸಮಸ್ಯೆನ ಬಗೆಹರಿಸೋಕ್ಕೆ ನಾವು ಖಂಡಿತ ತಗೊಳ್ತೀವಿ. ಸರ್ಕಾರಕ್ಕೆ ಏನಾದರೂ ಈ ಬಗ್ಗೆ ವರದಿ ಕೊಡಲಿಕ್ಕೆ ಮುಂದಾಗಿ ಇವಾಗ ಕೊಡ್ತಾ ಇದ್ದೀವಿ. ಈಗ ಇಮಿಡಿಯೇಟಾಗಿ ನಾನು ಓವರಲ್ಲಿ ರಿಪೋರ್ಟ್ ಮಾಡಿದ್ದೀನಿ, ಗಮನಕ್ಕೆ ತಂದಿದ್ದೀನಿ. ಇದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಕ್ರಮ ತಗೊಳ್ತೀವಿ. ಇವತ್ತು ನನ್ನ ಗಮನಕ್ಕೆ ಇವತ್ತೇ ಗೊತ್ತಾಗಲಿದ್ದು ನನಗೆ. ಹೌದೌದು, ಇಲ್ಲ ನನಗೆ ಇವತ್ತೇ ಇದ್ರ ಬಗ್ಗೆ ನಮ್ಮ ಇಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಲೋಕಲ್ ಅವ್ರು ನನಗೆ ಬೆಳಗ್ಗೆ ನೀವು ಪೊಲೀಸಿಂದ ಲೆಟರ್ ಬಂದಿದ್ದನ್ನ ಕಾಪಿ ಕಳಿಸಿದ್ರು. ನಾನು ಈಗ ಬಂದು ನಿಮ್ಮ ಹತ್ರ ಸ್ಪಂದಿಸಿ. ತೆಲಂಗಾಣ ಭತ್ತಕ್ಕೆ ಯಾವುದಾದ್ರೂ ನಿರ್ಬಂಧಗಳನ್ನ ಇಲ್ಲಿ ಯಾವುದೂ ನಾವು ನಿರ್ಬಂಧ ಹಾಕಿಲ್ಲ. ನಾವು MSP ಖರೀದಿ ಮಾಡಬೇಕಾದ್ರೂ ಅಷ್ಟೇ ರೈತರದ ಅಂತ ದೃಢೀಕರಿಸ್ಕೊಂಡು ಖರೀದಿ ಮಾಡ್ತೀವಿ. ಅದೇ ಥರ ಅಲ್ಲೂ ಮಾಡ್ತಾರೆ. ಬಟ್ ವ್ಯಾಪಾರ ವಹಿವಾಟು ಸುಗಮವಾಗಿ ಎರಡು ರಾಜ್ಯದಲ್ಲೂ ನಡಿಬೇಕಾಗುತ್ತೆ. ನಮ್ಮ ರೈತರು ಏನು ಡಿಮ್ಯಾಂಡ್ ಮಾಡಿದ್ದಾರೆ ಮೇಡಮ್? ನಮಗೆ ರೈತರು ಇವಾಗ ಎರಡು ಕಡೆನೂ ವ್ಯಾಪಾರ ವಹಿವಾಟು ನಡಿಬೇಕಂತ ಹೇಳ್ತಿದ್ರು. ಈಗ ಮಾತಾಡಿದಾಗ ಈಗೇನು ಭತ್ತ ಇಲ್ಲಿ ಇರುತ್ತೆ, ಒಳ್ಳೆ ಸಣ್ಣ ಹಳೆ ಭತ್ತನ ನಾವು ತೆಲಂಗಾಣಕ್ಕೆ ಕಳಿಸ್ತೀವಿ, ಅದಕ್ಕೆ ನಿರ್ಬಂಧ ಇರಬಾರ್ದು ಅಂತ ಹೇಳಿದ್ದಾರೆ. ಅದು ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ. ಅವರು ಹೇಳ್ತಿರುವಂಥದ್ದು ಅಲ್ಲಿ ಭತ್ತ ಮತ್ತು ಹತ್ತಿ ನಮ್ಮಲ್ಲಿ ಬರ್ತದೆ. ಹಾಗೆ ನಾವು ಈಗ ಹೌದೌದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಬಂದ್ ಮಾಡೋದು ಬೇಡ. ನಾನು ಗಮನಕ್ಕೆ ತಂದು ಅದಕ್ಕೆ ಒಂದು ಪರಿಹಾರ ಇಮಿಡಿಯೇಟಾಗಿ ನಾನು ಸರ್ಕಾರದ ಹಂತದಲ್ಲಿ ತಗೊಳಕ್ಕೆ ನಾನು ಹೇಳ್ತೀನಿ. ನಾನು ರಾಜಶ್ರೀ ವಿಭಾಗೀಯ ಅಧಿಕಾರಿ APMC. ಬ್ಯೂರೋ ರಿಪೋರ್ಟ್ ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.